ಸಾವಿರಾರು ಟನ್ ಅದಿರು ಕಳ್ಳತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿಯ ಖಾಸಗಿ ಕಂಪನಿಗೆ 1500 ಟನ್ ಅಕ್ರಮವಾಗಿ ಅದಿರು ಸಾಗಾಟ ಮಾಡಲಾಗ್ತಾ ಇತ್ತು. ಸರ್ಕಾರದ ಮೈನಿಂಗ್ ಕಂಪನಿ ಖಾಸಗಿಯವರಿಗೆ ಅದಿರು ಸಾಗಾಟ ಮಾಡಲಾಗ್ತಾ ಇತ್ತ ಅನ್ನೋ ಪ್ರಶ್ನೆ. ಜನವರಿ 16ರಂದು 20 ಟನ್ ಅದಿರು ಅಕ್ರಮ ಸಾಗಣೆ. ಕೇಂದ್ರದ ಎನ್ಎಂಡಿಸಿ ಮೈನಿಂಗ್ ಕಂಪನಿಯಲ್ಲಿ ಅಕ್ರಮವಾದಂತಹ ಈ ಚಟುವಟಿಕೆ ನಡೀತಾ ಇತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾವಿರಾರು ಟನ್ ಅದಿರು ಕಳ್ಳತನ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿಯ ಖಾಸಗಿ ಕಂಪನಿಗೆ 1500 ಟನ್ ಅಕ್ರಮವಾಗಿ ಅದಿರು ಸಾಗಾಟ ಮಾಡಲಾಗ್ತಾ ಇತ್ತು. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇದೆಲ್ಲವೂ ಕೂಡ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಹುಟ್ಟುತ್ತಾ ಇದೆ. ಸರ್ಕಾರದ ಮೈನಿಂಗ್ ಕಂಪನಿ ಇದು, ಆದರೆ ಖಾಸಗಿ ಕಂಪನಿಯವರಿಗೆ ಇದನ್ನ ಸಾಗಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜನವರಿ 16ರಂದು 20 ಟನ್ ಅದಿರು ಅಕ್ರಮ ಸಾಗಣೆ ಮಾಡ್ತಾ ಇದ್ದು ಪತ್ತೆಯಾಗಿದೆ. ಕೇಂದ್ರದ ಎನ್ಎಂಡಿಸಿ ಮೈನಿಂಗ್ ಕಂಪನಿಯಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇತ್ತು ಅನ್ನೋದು. ಅಕ್ರಮವಾಗಿ ಅದಿರನ್ನ ಹೊತ್ತ ಲಾರಿ ಜನವರಿ 16ರಂದು ಪತ್ತೆಯಾಗಿತ್ತು. ಈ ಕುರಿತು ಸಂಡೂರು ಪೊಲೀಸರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಂಟಿಯಾಗಿ ಕೇಸನ್ನ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿಕೊಂಡಿತು. ಪ್ರಕರಣ ಸಂಬಂಧ ಮೊದಲು ಬಂಧಿಸಲಾಗಿದ್ದಂಥ ಚಾಲಕ ತಿಪ್ಪೇಸ್ವಾಮಿ ಸುಮಾರು 2500 ಟನ್ಗೂ ಅಧಿಕ ಅದಿರನ್ನ ಅಕ್ರಮ ಮಾರ್ಗದಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಪ್ರಕರಣದಲ್ಲಿ 5ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದೀವಿ ಇಲ್ಲಿ ಒಂದು ಖಾಸಗಿ ಕಂಪನಿಗೆ ಇದೆಲ್ಲವೂ ಕೂಡ ಸಾಗಾಟ ಮಾಡಲಾಗ್ತಾ ಇದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಜನವರಿ 16ರಂದು 20 ಟನ್ ಅದಿರು ಅಕ್ರಮವಾಗಿ ಸಾಗಣೆ ಮಾಡ್ತಾ ಇದ್ರು ಅನ್ನೋದು ಪತ್ತೆ ಆಗ್ತಾ ಇದೆ. ಆದರೆ ಇಲ್ಲಿ ಮೇಲಧಿಕಾರಿಗಳಿಗೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ವಾ, ಅಥವಾ ಯಾರೆಲ್ಲ ಭಾಗಿಯಾಗಿರ್ಬೋದು ಇದರಲ್ಲಿ? ಏನಿದೆ ಹೆಚ್ಚಿನ ಮಾಹಿತಿ? ರೋಶನಿ, ಇದು ಒಂದು ಮತ್ತೆ ಇವಾಗ ಏನು ಬಳ್ಳಾರಿಯಲ್ಲಿ ಈ ಹಿಂದೆ ಏನು ಒಂದು ಅಕ್ರಮ ಗಣಿಗಾರಿಕೆಗೆ ಒಂದು ಕುಖ್ಯಾತಿಯನ್ನು ಪಡೆದಿತ್ತು. ಸಂತೋಷ್ ಹೆಗಡೆ ಅವರ ವರದಿಯ ನಂತರ ಏನು ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿತ್ತು ಅಂತಾನೆ ಎಲ್ಲ ಭಾವಿಸಲಾಗಿತ್ತು. ಆದ್ರೆ ಇದೀಗ ಏನು ಒಂದು ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾದಂತ ಎನ್ಎಂಡಿಸಿ, ನ್ಯಾಷನಲ್ ಮೈನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ, ಈ ಒಂದು ಸಂಡೂರಿನ ದೋಣಿಮಲೆಯಲ್ಲಿ ಇರ್ತಕ್ಕಂತಹ ಈ ಒಂದು ಗಣಿಗಾರಿಕಾ ಪ್ರದೇಶದಲ್ಲಿ ಲೀಸ್ ನಂಬರ್ 1111 ಇದರಲ್ಲಿ ಸುಮಾರು ಇಲ್ಲಿಯವರೆಗೂ ಕೂಡ ಸಾವಿರಾರು ಟನ್ ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ಐರನ್ ಓರ್ ಅನ್ನ ತೆಗೆದು ಇದನ್ನ ಅಕ್ರಮವಾಗಿ ಬಳ್ಳಾರಿ ಸೇರಿದಂತೆ ಆಂಧ್ರ ಪ್ರದೇಶದ ಕೆಲವು ಫ್ಯಾಕ್ಟರಿಗಳಿಗೆ ಅದಿರನ್ನ ರಫ್ತು ಅಂದ್ರೆ ಅಕ್ರಮ ಅದಿರನ್ನ ಸಾಗಾಟ ಮಾಡಿರ್ತಕ್ಕಂಥದ್ದು ಇದೀಗ ಬಹಿರಂಗಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಏನು ಸಂಡೂರ್ನ ಎನ್ಎಂಡಿಸಿ ಚೆಕ್ ಪೋಸ್ಟ್ ನಿಂದ ಯಾವುದೇ ರೀತಿಯ ಒಂದು GPS ಇದ್ರೂ ಕೂಡ ಯಾವುದೇ ಒಂದು ಟ್ರಿಪ್ ಶೀಟ್ ಇಲ್ಲದೆ ಅಂದ್ರೆ ಪರವಾನಗಿ ಇಲ್ಲದೆ ಹೊರಗೆ ಬಂದಿರತಕ್ಕಂತಹ ಒಂದು 20 ಟನ್ ಉತ್ಕೃಷ್ಟ ಗುಣಮಟ್ಟದ ಒಂದು ಕಬ್ಬಿಣದ ಅದಿರನ್ನ ತುಂಬಿರ್ತಕ್ಕಂಥ ಲಾರಿಯನ್ನ ಸಂಡೂರು ಪೊಲೀಸರು ಮತ್ತು ಮೈಸೂರು ಜಿಯೋಲಜಿ ಅಧಿಕಾರಿಗಳು ಅದನ್ನ ಹಿಡಿದಿದ್ರು. ಇದನ್ನ ಪರಿಶೀಲನೆ ಮಾಡಿ ಆ ಒಂದು ಡ್ರೈವರ್ ಅನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಬಹಳ ಒಂದು ಸ್ಫೋಟಕವಾದಂತ ಒಂದು ಟ್ವಿಸ್ಟ್ ದೊರೆತಿರ್ತಕ್ಕಂಥದ್ದು. ಏನಂತಂದ್ರೆ ಏನು ನ್ಯಾಷನಲ್ ಈ ಒಂದು ಎನ್ಎಂಡಿಸಿ ಇದೆ, ಈ ಒಂದು ಎನ್ಎಂಡಿಸಿ ಇಂದ ಸುಮಾರು ಸಾವಿರಾರು ಟನ್ಗಳನ್ನ ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಲಾರಿಗಳಲ್ಲಿ ಅಕ್ರಮವಾಗಿ ಬಳ್ಳಾರಿಯ ಪಕ್ಕದಲ್ಲೇ ಸಂಗನಕಲ್ಲು ಹತ್ರ ಇರತಕ್ಕಂತಹ ಒಂದು ಕಾಂಗ್ರೆಸ್ ಮುಖಂಡರೊಬ್ಬರಿಗೆ ಸೇರಿದಂತಹ ಒಂದು ಸ್ಪಾಂಜ್ ಐರನ್ ಕಂಪನಿಗೆ ಹಾಗೂ ಆಂಧ್ರ ಪ್ರದೇಶದ ಸ್ಪಾಂಜ್ ಐರನ್ ಕಂಪನಿಗಳಿಗೆ ಇಲ್ಲಿಂದ ಅಕ್ರಮವಾಗಿ ಅದರನ್ನು ಸಾಗಾಟ ಮಾಡಿರ್ತಕ್ಕಂಥದ್ದು ಇದೀಗ ಬಹಿರಂಗಗೊಂಡಿರ್ತಕ್ಕಂಥದ್ದು. ಆದ್ರೆ ಎಲ್ಲಾ ರೀತಿಯ ಒಂದು GPS ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಭದ್ರತಾ ಪಡೆಗಳ ಏನು ಒಂದು ಇವರು ನೇಮಿಸಿಕೊಂಡಿರ್ತಕ್ಕಂಥ ಕೈಗಾರಿಕಾ ಭದ್ರತಾ ಪಡೆಗಳಿದಾವೆ, ಅವುಗಳ ಒಂದು ಕಣ್ತಪ್ಪಿಸಿ ಚೆಕ್ ಪೋಸ್ಟ್ ಗಳನ್ನ ಕಣ್ತಪ್ಪಿಸಿ ಹೇಗೆ ಇಷ್ಟು ಒಂದು ದೊಡ್ಡ ಪ್ರಮಾಣದ ಅದಿರನ್ನ ಇಲ್ಲಿಗೆ ಸಾಗಾಟ ಮಾಡ್ತಿದ್ರು ಅಂತಕ್ಕಂಥದ್ದು ಬಹಳ ಇವಾಗ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಈ ಒಂದು ಅಕ್ರಮದಲ್ಲಿ ಎನ್ಎಂಡಿಸಿಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಇಲ್ಲಿನ ಸ್ಥಳೀಯ ಏನು ಕೆಲವು ಮುಖಂಡರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಅಂಶ ಇದೀಗ ಒಂದು ತನಿಖೆಯಲ್ಲಿ ಬಹಿರಂಗಗೊಂಡಿರ್ತಕ್ಕಂಥದ್ದು. ಇದೀಗ ಏನು ಬಳ್ಳಾರಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಫ್ಯಾಕ್ಟರಿಯಲ್ಲಿ 1000 ಟನ್ ಅನ್ನ ಸೀಸ್ ಮಾಡಿದ್ದಾರೆ. ಹಾಗೇನೆ ಆಂಧ್ರ ಪ್ರದೇಶದ
ಒಂದು ಸ್ಪಾಂಜ್ ಕಂಪನಿಯಲ್ಲಿ 1,500 ಟನ್ ಅದಿರನ್ನ ಸೀಸ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಒಂದು ಕಮಿಟಿಯನ್ನ ಏನು ನೇಮಕ ಮಾಡಿದ್ರು, ಆ ಒಂದು ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಕಮಿಟಿಯನ್ನು ಕೂಡ ಈಗ ಕಣ್ತಪ್ಪಿಸಿ ಅವ್ಯಾಹತವಾದ ಒಂದು ಅಕ್ರಮ ಗಣಿಗಾರಿಕೆ ಅಕ್ರಮ ಅದಿರು ಸಾಗಾಟ ನಡೆಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಒಂದು ದೊಡ್ಡ ಮಟ್ಟದ ತನಿಖೆ ಆಗ್ಬೇಕಿದೆ. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಈಗ ಸಂಡೂರು ಸೇರಿದಂತೆ ಬಳ್ಳಾರಿಯ ಪರಿಸರವಾದಿಗಳು ಈಗ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ರೋಶಿನಿ, ಎಸ್ ನಾಗರಾಜ್, ಇನ್ನು ಎಷ್ಟು ದಿನಗಳಿಂದ ಇದೆಲ್ಲವೂ ನಡೀತಾ ಇತ್ತು ಅನ್ನೋ ಮಾಹಿತಿ ಏನಾದ್ರು ಸಿಕ್ಕಿದೆಯಾ ಅಂತಂದ್ರೆ ಇವಾಗ ಇಷ್ಟೆಲ್ಲ ಪತ್ತೆ ಆಗಿದೆ ಅಂತಂದ್ರೆ ಇನ್ನು ಎಷ್ಟು ದಿನದಿಂದ ಇದೆಲ್ಲವೂ ಕೂಡ ನಡೀತಾ ಇತ್ತು, ಯಾರಿಗ್ ಗೊತ್ತು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದಾದ ನಂತರ ಈಗ ಯಾರೆಲ್ಲ ಭಾಗಿಯಾಗಿದ್ದಾರೋ ಅಂತರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗಬಹುದು ಅಂತ? ರೋಶನಿ, ಖಂಡಿತವಾಗಿಯೂ. ಯಾಕಂತಂದ್ರೆ ಇದು NMDC ಸಂಡೂರಿನ ದೋಣಿಮಲೆಯ ಪ್ರದೇಶದಲ್ಲಿ ಇರ್ತಕ್ಕಂತಹ ಏನು ನ್ಯಾಷನಲ್ ಮೈನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಒಡೆತನದಲ್ಲಿ ಇರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆ. ಇದು ದೇಶದ ನವರತ್ನಗಳಲ್ಲಿ ಒಂದಾದಂತಹ ಒಂದು ಮೈನಿಂಗ್ ಲೀಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಬಹಳ ಉತ್ಕೃಷ್ಟ ಗುಣಮಟ್ಟದ ಐರನ್ ಓರ್ ಇಲ್ಲಿ ದೊರೆತಕ್ಕಂಥದ್ದು. ಇಲ್ಲಿ ಏನು ಒಂದು ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಆಯ್ತು, ಏನು ಒಂದು GPS ಸಿಸ್ಟಮ್ ಬಂತು, ಆ ಒಂದು ಸಂದರ್ಭದಲ್ಲಿ ಚೆಕ್ ಪೋಸ್ಟ್ ಗಳನ್ನ ಹಾಕಿತ್ತು, ಮತ್ತೆ ಕೈಗಾರಿಕಾ ಭದ್ರತಾ ಪಡೆಗಳನ್ನು ಕೂಡ ಅಲ್ಲಿ ನೇಮಕ ಮಾಡ್ತು. ಇವುಗಳೆಲ್ಲವುಗಳನ್ನ ದಾಟಿ ಇದು ಇವತ್ತು ಏನಂತಂದ್ರೆ ಈ ಒಂದು ಅಕ್ರಮ ಅದಿರು ಸಾಗಾಟ ಇವತ್ತಿನ ಪ್ರಶ್ನೆ ಅಲ್ಲ, ಇದು ಎಷ್ಟು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಒಂದು ದಿನಕ್ಕೆ ಇಲ್ಲಿಂದ ಸರಾಸರಿ ಎಷ್ಟು ಟನ್ಗಳು ಎಷ್ಟು ಲಾರಿಗಳಲ್ಲಿ ಔಟ್ಪುಟ್ ಹೋಗಿದೆ, ಇವು ಹೋದಂತವು ಎಲ್ಲಿ ಇವನ್ನ ಅವರು ಡಂಪ್ ಮಾಡಿಕೊಂಡು ಯಾವ್ಯಾವ ಫ್ಯಾಕ್ಟರಿಗಳಲ್ಲಿ ಎಷ್ಟೆಷ್ಟು ಇದುಗಳನ್ನ ಕನ್ಸಂಪ್ಷನ್ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಈಗ ಬಳ್ಳಾರಿಯ SP ಆಗಿರ್ತಕ್ಕಂಥ ಏನು ಸುಮನ್ ಪನ್ನೇಕರ್ ಇದ್ದಾರೆ, ಅವರು ಒಂದು ಒಳ್ಳೆ ಒಂದು ಪೊಲೀಸ್ ತಂಡವನ್ನ ರಚನೆ ಮಾಡಿದ್ದಾರೆ. ಹಾಗೂ ಮೈನ್ಸ್ ಅಂಡ್ ಜಿಯೋಲಜಿ ಅಧಿಕಾರಿಗಳು ಒಳಗೊಂಡಂತ ಈ ಒಂದು ತಂಡ ಏನಿದೆ, ಈ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇವಾಗ ಇದರ ಬಗ್ಗೆ ಬಹಳ ಒಂದು ಕೂಲಂಕುಷವಾದ ತನಿಖೆ ಮಾಡ್ತಿದೆ. ಖಂಡಿತವಾಗಿಯೂ ಇದು ನಿಜಕ್ಕೂ ಬಹಳ ಒಂದು ಅಕ್ಷಮ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಟೆಡ್ ಕಮಿಟಿಯ ಕಣ್ಗಾವಲಲ್ಲಿ ಇರ್ತಕ್ಕಂತಹ ಒಂದು ಮೈನಿಂಗ್ ಪ್ರದೇಶದಿಂದ ಈಗ ಅವ್ಯಾಹತ ಅಕ್ರಮ ಅದಿರು ಸಾಗಾಟ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈಗ ಜಿಲ್ಲಾಡಳಿತ ಸೇರಿದಂತೆ ಎಲ್ಲರಿಗೂ ಕೂಡ ಒಂದು ದಿಗ್ಭ್ರಮೆ ಮೂಡ್ತಿರ್ತಕ್ಕಂಥದ್ದು. ಈ ಒಂದು ಅಕ್ರಮ ಅದಿರು ಸಾಗಾಟದ ವಿರುದ್ಧನೇ ಹೋರಾಟ ಮಾಡಿ ಇವತ್ತು ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಅಧಿಕಾರಕ್ಕೆ 2 ಬಾರಿ ಬಂದಿರತಕ್ಕಂಥದ್ದು. ಸರ್ಕಾರ ಯಾವ ರೀತಿಯಾದ ಕ್ರಮ ತೆಗೆದುಕೊಳ್ಳುತ್ತೆ, ಇದರಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲ ಇವರುಗಳು ಇದರಲ್ಲಿ ಶಾಮೀಲಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದಾಗ್ಯೂ ಕೂಡ ಈ ಒಂದು ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಮತ್ತೆ ಯಾವ ಮೇಲೆಲ್ಲ FIR ಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಿದೆ. ರೋಶಿನಿ, ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.